ಮೈಸೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಹುಲಿ ದಾಳಿ ಆಗ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆ ವಿರುದ್ಧ ಬೀದಿಗಿಳಿದು ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆ ಕಚೇರಿ ಮುಂದೆನೇ ರೈತರು ಪ್ರತಿಭಟನೆ ಮಾಡಿರೋದು ಕಾರಣ ಮೈಸೂರು ಭಾಗದಲ್ಲಿ ನಿರಂತರವಾಗಿ ಹುಲಿ ದಾಳಿ ನಡೀತಾನೆ ಇದೆ. ಅದು ಮೇಕೆ ಇರಬಹುದು, ಹಸು ಇರಬಹುದು, ವ್ಯಕ್ತಿಗಳ ಮೇಲೂ ಕೂಡ ದಾಳಿಗಳು ಮುಂದುವರೆದಿವೆ. ಹೀಗಾಗಿ ಅರಣ್ಯ ಇಲಾಖೆ ಕಚೇರಿ ಮುಂದೆನೇ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಅಶೋಕಪುರಂನಲ್ಲಿರುವಂತ ಅರಣ್ಯ ಇಲಾಖೆ ಕಚೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಪರ್ವದಿಂದ ಪ್ರತಿಭಟನೆ ನಡೀತಾ ಇದೆ. ಅರಣ್ಯ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಕಾಡಿನಲ್ಲಿ ಇರುವಂತಹ ಅಕ್ರಮ ರೆಸಾರ್ಟ್ಗಳು, ಅರಣ್ಯ ಪ್ರದೇಶ ಒತ್ತುವರಿ ಹಾಗೂ ಅಕ್ರಮ ಕಟ್ಟಡಗಳ ತೆರವಿಗೆ ಅನ್ನದಾತರು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತರು. ಸದ್ಯ ಹೇಗೆ ಸ್ಪಂದಿಸ್ತಾರೆ ಅರಣ್ಯಾಧಿಕಾರಿಗಳು ಅನ್ನೋದನ್ನ ನೋಡಬೇಕಿದೆ. ಒಂದು, ಹುಲಿ ಸೆರೆ ಹಿಡಿಬೇಕು ಅನ್ನೋದು, ಮತ್ತೊಂದು ಅಲ್ಲಿರುವಂತ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡಬೇಕು ನೀವು ಅನ್ನೋದು ಕೂಡ ರೈತರ ಆಗ್ರಹ. ಅರಣ್ಯ ಮಂತ್ರಿಗಳಿಗೆ, ಬೇಜವಾಬ್ದಾರಿ ದುಷ್ಟ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಸಂಘಟನೆ ವತಿಯಿಂದ ಮೈಸೂರಿನ ಅರಣ್ಯ ಭವನ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಕಾರಣ ಏನಂತಂದ್ರೆ HD ಕೋಟೆ ಭಾಗದಲ್ಲಿ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ಏನು ನಿರಂತರವಾಗಿ ರೈತರ ಮೇಲೆ ದಾಳಿಯಾಗಿ ಹಲವಾರು ರೈತರು ಮೃತವನ್ನು ಪಟ್ಟಿದ್ದಾರೆ. ಕೂಡಲೇ ಇದಕ್ಕೆ ಕಾರಣ ಏನಂತಂದ್ರೆ ಕಾಡೊಳಗೆ ಅಕ್ರಮ ರೆಸಾರ್ಟ್ಗಳೇನು ಆಗಿದೆ ಅದನ್ನ ತೆರವು ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ. ಜೊತೆಗೆ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ರೆಸಾರ್ಟ್ಗಳನ್ನ ತೆರವು ಮಾಡಬೇಕು, ಮತ್ತೆ ಯಾವುದೇ ಅಕ್ರಮ ರೆಸಾರ್ಟ್ಗೆ ಅನುಮತಿ ಕೊಡಬಾರ್ದು. ಜೊತೆಗೆ ವನ್ಯಜೀವಿಗಳನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಅದ್ರ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಾಡು ಒತ್ತುವರಿ ಮಾಡ್ಕೊಂಡು ಎಲ್ಲವನ್ನ ತೆರವು ಮಾಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆಯು ಇವತ್ತು ಮೈಸೂರಿನ ಅರಣ್ಯ ಭವನ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮಾಡೋದೇ ಆ ಕೆಲಸ. ಈಗ ಅರ್ಜಿ ಬಂದಿದೆ, ನೀವೆಲ್ಲ ಹುಷಾರಾಗಿರಪ್ಪ ಅಂತೇಳಿ ಮಾಡ್ತಾರೆ. ಅವ್ರಿಗೆ ಈ ತಿಂಗಳು ಡೆಡ್ಲೈನ್ ಕೊಟ್ಟಿದ್ದೀವಿ. ಈ ತಿಂಗಳು ಡೆಡ್ಲೈನ್ ಅದಕ್ಕೆ ಅಕ್ರಮ ರೆಸಾರ್ಟು, ಹೋಮ್ ಸ್ಟೇ ಏನಿದೆ ಅದನ್ನೆಲ್ಲ ಬಂದ್ ಮಾಡಿಸಿ, ಮತ್ತೆ ಆನೆ, ಹುಲಿ, ಚಿರತೆ ದಾಳಿ ಏನಿದೆ ಇದಕ್ಕೆ ಒಂದು ನಿಲುವಾದ ದಿಟ್ಟಿನ ನಿರ್ಧಾರ ತಗೊಂಡು ಕ್ರಮ ತಗೊಳ್ಳಿ ಅಂತೇಳಿ ನಾವೊಂದು ಎಲ್ಲರೂ ಸೇರಿ ರೈತ ಪರ್ವದ ಕುಟುಂಬದ ಎಲ್ಲ ವತಿಯಿಂದ ಬಂದು ಒಂದು ಮೆರವಣಿಗೆ ಮೂಲಕ ಬಂದು ಇವ್ರಿಗೊಂದು ಎಚ್ಚರಿಕೆ ಕೊಟ್ಟಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಮೈಸೂರು ಭಾಗದಲ್ಲಿ ನಿರಂತರವಾಗಿ ಹುಲಿ ದಾಳಿ ಆಗ್ತಾ ಇದೆ. ಈಗಾಗಲೇ ಹುಲಿ ಸೆರೆ ಹಿಡಿದಂತ ಕಾರ್ಯಾಚರಣೆಗಳನ್ನು ಗಮನಿಸಿದ್ದೀವಿ. ಹಂಗಿದ್ರು ಕೂಡ ರೈತರು ಕೆಲವೊಂದು ಆಗ್ರಹಗಳನ್ನ ಇಟ್ಟು ಇಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಏನೇನ್ ಹೇಳಿದ್ದಾರೆ? ಓಕೆ, ಈಗಾಗಲೇ ಮೈಸೂರು ಭಾಗದಲ್ಲಿ ಆಗ್ತಾ ಇರ್ತಕ್ಕಂತ ಹುಲಿ ದಾಳಿಗಳನ್ನ ನಾವು ಗಮನಿಸಬಹುದು. ಇದುವರೆಗೂ ಕೂಡ ಹುಲಿ ದಾಳಿಗಳಿಂದ ಸತತವಾಗಿ 3 ಜನ ರೈತರು ಬಲಿಯಾಗಿರ್ತಕ್ಕಂಥದ್ದು, ಮತ್ತೊಬ್ರು ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಪ್ರತಿನಿತ್ಯವೂ ಕೂಡ HD ಕೋಟೆ ಭಾಗ ಇರಬಹುದು, ಸರಗೂರು ಭಾಗ ಇರಬಹುದು, ಜೊತೆಗೆ ಈ ಕಡೆ ಹುಣಸೂರು ಭಾಗದಲ್ಲೂ ಕೂಡ ಸಾಕಷ್ಟು ಜಾನುವಾರುಗಳು ಹುಲಿ ದಾಳಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ರೈತಾಪಿ ವರ್ಗ ಇರಬಹುದು, ಸ್ಥಳೀಯ ಗ್ರಾಮಸ್ಥರು ಒಂದು ರೀತಿ ಭಯಭೀತರಾಗಿದ್ದಾರೆ. ಕೃಷಿ ಚಟುವಟಿಕೆಗಳಿಗೂ ಕೂಡ ತೆರಳಲಿಕ್ಕೆ ಸಾಧ್ಯ ಆಗದೆ ಇರುವಂತ ಒಂದು ಸಂದರ್ಭ ಇರತಕ್ಕಂಥದ್ದು. ಹೀಗಾಗಿ ಆಕ್ರೋಶಗೊಂಡಿರ್ತಕ್ಕಂಥ ರೈತರು ಇವತ್ತು ಮೈಸೂರಿನ ಅರಣ್ಯ ಭವನ ಏನಿದೆ, ಅಂದ್ರೆ ಅರಣ್ಯ ಇಲಾಖೆಯ ಮೈಸೂರು ಜಿಲ್ಲಾ ಕಚೇರಿ ಏನಿದೆ, ಈ ಒಂದು ಕಚೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಆ ಕಚೇರಿಯ ಬಳಿಗೆ ಆಗ ಏನು ಜಮಾಯಿಸಿದಂತಹ ರೈತರೆಲ್ಲರೂ ಕೂಡ ಅರಣ್ಯ ಇಲಾಖೆ ಇರಬಹುದು, ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥದ್ದು ಹುಲಿಗಳನ್ನ ಸೆರೆ ಹಿಡಿತಕ್ಕಂಥದ್ದು ಇರಬಹುದು. ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಇದುವರೆಗೂ ಆಗಿರ್ತಕ್ಕಂಥ ರೈತರಿಗೆ ಆಗಿರ್ತಕ್ಕಂಥ ನಷ್ಟಗಳೇನಿದ್ದಾವೆ ಅದನ್ನ ತುಂಬಿಸ್ತಕ್ಕಂಥದ್ದು. ಜೊತೆಗೆ ಆ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳು, ಆ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳು ಇರ್ಬೋದು, ಅಕ್ರಮವಾದಂತಹ ಕಟ್ಟಡಗಳಿರ್ಬೋದು, ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಇರಬಹುದು. ಇದನ್ನೆಲ್ಲವನ್ನೂ ಕೂಡ ತೆರವುಗೊಳಿಸುವ ಕೆಲಸವನ್ನ ಮಾಡುವ ಮುಖಾಂತರ ಇಲ್ಲಿ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡದೇ ಇರೋ ರೀತಿಯಲ್ಲಿ ಅದನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಆಗ್ಬೇಕು. ಜೊತೆಗೆ ನಾಡಿನ ಪ್ರದೇಶದಲ್ಲಿ ಕೂಡ ಇಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜನ ಅರಣ್ಯ ಪ್ರದೇಶದ ವ್ಯಾಪ್ತಿಯತ್ತ ಮುಖ ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಬೇಕು. ಇದುವರೆಗೂ ಕೂಡ ಆಗಿರ್ತಕ್ಕಂಥ ವಿಫಲತೆ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ಳುವ ಮುಖಾಂತರ ಇರ್ತಕ್ಕಂಥ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡುವ ಮುಖಾಂತರ ಅರಣ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಮತ್ತೊಂದು ಕಡೆ ಏನು ಅರಣ್ಯ ಪ್ರದೇಶ ವ್ಯಾಪ್ತಿಗಳಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಈಗಾಗಲೇ ಕೃಷಿ ಚಟುವಟಿಕೆಗೆ ಹೆಚ್ಚಿನದಾಗಿ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಅವರಿಗೆ ಮನವಿಯನ್ನು ಮಾಡತಕ್ಕಂಥ ಕೆಲಸ ಕೂಡ ಆಗಿದೆ ಅರಣ್ಯ ಇಲಾಖೆಯಿಂದ. ಜೊತೆಗೆ
ಈಗಾಗಲೇ ಹುಲಿ ಸೆರೆ ಹಿಡಿತಕ್ಕಂಥ ಒಂದು ಕಾರ್ಯಾಚರಣೆ ಕೂಡ ಇರ್ತಕ್ಕಂಥದ್ದು. ಇದುವರೆಗೂ ಸುಮಾರು 8 ರಿಂದ 10 ಹುಲಿಗಳನ್ನ ಸೆರೆ ಹಿಡಿತಕ್ಕಂಥ ಒಂದು ಕೆಲಸ ಆಗಿದೆ. ಜೊತೆಗೆ ಇನ್ನೂ ಕೂಡ ಹೊರಗಡೆ ಇರತಕ್ಕಂಥ ಅಂದ್ರೆ ಕಾಡಿನಿಂದ ನಾಡಿನಕ್ಕೆ ಬಂದಿರತಕ್ಕಂಥ ಹುಲಿಗಳೇನಿದ್ದಾವೆ ಅದರ ಒಂದು ಸೆರೆಗೆ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ.